ಒಂದು ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡುತ್ತೆ ಸಿನಿಮಾನ. ಪ್ರತಿಯೊಂದು ಫ್ರೇಮು ಅಷ್ಟೇ ನಮಗೆ ಒಂಥರ ಗ್ರಿಪ್ಪಿಂಗ್ ಆಗಿರುತ್ತೆ. ಈ ಥರ ಸಿನಿಮಾ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೆ. ಈ ಥರ ಸಿನಿಮಾನ ನಿಜವಾಗ್ಲೂ ನಮಗೆ ತಂದುಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಶ್ರುತಿ ನೀವು ಇವತ್ತಿಗೂ ಎಂದೆಂದಿಗೂ ಯೂತ್ ಐಕಾನ್ ಆಗೇ ಇರ್ತೀರಾ. ನಿಮ್ಮ ಥರ ಆ್ಯಕ್ಟಿಂಗ್ ಮಾಡೋದು ನಾನೇನಾದರೂ ಕಲ್ತ್ಬಿಟ್ರೆ ನನ್ನ ಜೀವನ ಸಾರ್ಥಕ ಆದಂಗೆ ಆ ಮೊಮೆಂಟಲ್ಲಿ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಇದ್ದಾರೆ, ಶ್ರೀನಗರ್ ಕಿಟ್ಟಿ ಸರ್ ಇದ್ದಾರೆ. ಅವ್ರನ್ನೆಲ್ಲ ಸ್ಕ್ರೀನ್ ಮೇಲೆ ನೋಡ್ತಿದ್ದ ಹಾಗೆ ಈ ಥರ ನಾವು ಸಾಧನೆ ಮಾಡಬೇಕು, ಈ ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಅಥವಾ ನಮ್ಮ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋ ಹುಮ್ಮಸ್ಸು ಸಿಗುತ್ತಲ್ವ, ಅದು ಇಂಥ ನಟರಿಂದ ಮಾತ್ರ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಈ ಸಿನಿಮಾನ ನೀಡಿದ್ದಕ್ಕೆ. ಆ್ಯಂಡ್ ಇಡೀ ತಾರಾಗಣ ಆಗಿರಲಿ ಅಥವಾ ಟೆಕ್ನಿಷಿಯನ್ಸ್ ಆಗಿರಲಿ, ಕ್ರೂ ಆಗಿರಲಿ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಸಿಕ್ಕಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಸಿನಿಮಾವನ್ನು ನಾಳೆ ನೋಡಿ ಅಂತ ಕೇಳ್ಕೊತೀನಿ. ನಾನು ನನ್ನ ಇಡೀ ಕುಟುಂಬನ ಕರ್ಕೊಂಡು ನಾಳೆ ಹೋಗ್ತೀನಿ ಅಂತ ನಾನು ಐ ಕ್ಯಾನ್ ಈಸಿಲಿ ಟೆಲ್. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅನಿಸ್ತಾ ಇರುತ್ತೆ, ಯಾಕೆಂದರೆ ಹೆಂಗೆ ಹೇಳೋದು ಚೆನ್ನಾಗಿದೆ ಅಂತ ಮನಸ್ಸಲ್ಲೇ ಒಂಥರ ಬೇಜಾರಾಗ್ತಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾರು ನಿಜ ಹೇಳ್ತಾ ಇದ್ದೀನಿ ಅಂತ. ಬಟ್ ಈ ಸಿನಿಮಾಗೆ ನಾನೇ ಅವಾಗಿಂದ ಕಾಯ್ತಾ ಇದ್ದೀನಿ, ಹೇಳಲೇಬೇಕು ಇದಕ್ಕೆ. ಯಾಕೆಂದರೆ ಕೆಲವು ರಿವ್ಯೂಗಳನ್ನ ಮನಸಾರ ಅಯ್ಯೋ ತುಂಬ ಚೆನ್ನಾಗಿದೆ, 100% ಇದಕ್ಕೆ ನಾನು ಹೊಗಳಲೇಬೇಕು, ಚೆನ್ನಾಗಿದೆ ಅಂತ ಹೇಳಲೇಬೇಕು ಅಂತ ಮನಸ್ಸಲ್ಲಿ ಗಟ್ಟಿಗೆ ಅನಿಸುತ್ತಲ್ಲ, ಆ ಥರದ್ದು ಒಂದು ಸಿನಿಮಾ ಮಹಾದೇವ ಅದ್ಭುತವಾಗಿದೆ. ಆ್ಯಂಡ್ ನಮ್ಮ ಮರಿ ಟೈಗರ್ ಸಿನಿಮಾನ ನಾನು ಟೈಸನ್ ಒಂದು ನೋಡಿದೆ ಥಿಯೇಟ್ರಲ್ಲಿ, ಅದಾದಮೇಲೆ ಯಾವುದೂ ನೋಡಿರಲಿಲ್ಲ. ಬಟ್ ಇದಕ್ಕೆ ನೀನು ಎದೆ ತಟ್ಕೊಂಡು ಹೇಳ್ತೀನಿ, ತಮಿಳು, ಮಲಯಾಳಮು, ತೆಲುಗು ಅವರೆಲ್ಲ ಹುಡ್ಕೊಂಡು ಓಡ್ ಬರ್ತಾರೆ ಇದಕ್ಕೆ. ಸಾರ್ ನಮ್ಮ ಮೂವಿಲಿ ಮಾಡಿ, ನಮ್ಮ ಭಾಷೆಯಲ್ಲಿ ಮಾಡಿ ಅಂತ ಈ ಸಿನಿಮಾ ನೋಡಿದ್ಮೇಲೆ ಅಷ್ಟು ಚೆನ್ನಾಗಿ ಮಾಡ್ಯಾರ ಅವರು. ಆ್ಯಂಡ್ ಕನ್ನಡಕ್ಕೆ ನಿಜವಾಗ್ಲೂ ದೊಡ್ಡ ಆಸ್ತಿ ಅಂತ ಹೇಳೋದು ತಪ್ಪಾಗಲ್ಲ. ಯಾಕೆ ಕನ್ನಡದಲ್ಲಿ ಈ ಥರ ಬರ್ತಿಲ್ಲ, ಯಾಕಂದರೆ ಕನ್ನಡದಲ್ಲಿ ಚೆನ್ನಾಗಿ ತೆಗೆದ್ರೆ ಸೇಮ್ ಮಲಯಾಳಂ ಥರ ಇದೆಯಲ್ಲ, ಸೇಮ್ ತಮಿಳ್ ಥರ ಇದೆಯಲ್ಲ ಅಂತ. ಇದು ಕನ್ನಡ ಮೂವಿ ಥರನೇ ಇದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ನೋಡಿ. ಆ್ಯಂಡ್ ಫಸ್ಟ್ ಟೈಮ್ ಇದರಲ್ಲಿ ಇವ್ರದ್ದು ಏನು ಅಂತ, ಯೂಶಲಿ ಇವರಾಗಿರ್ಬೋದು, ನಮ್ಮ ಧ್ರುವ ಸರ್ ಆಗಿರ್ಬೋದು, ಇವರೆಲ್ಲ ಡೈಲಾಗಾಗೆ ಫೇಮಸ್. ಇಷ್ಟು ಅರ್ಧ ಕಿಲೋಮೀಟರ್ ಡೈಲಾಗ್ ಹೇಳ್ಬಿಡ್ತಾರೆ, ಲಾಸ್ಟಲ್ಲಿ ಒಂದು ಹೊಡೆಯೋದು. ನಾವು ಇದನ್ನು ಹೆಂಗೆ ಹೇಳೋದು ಇಷ್ಟು ಉದ್ದ ನೆನ್ಪಿಟ್ಕೊಂಡು ಅಂತ. ಈ ಸಿನಿಮಾದಲ್ಲಿ ಮನುಷ್ಯನ ಡೈಲಾಗೇ ಇಲ್ಲ, ಒಬ್ಬೊಬ್ಬ ಒಂದು 2-3 ಡೈಲಾಗು. ಇಡೀ ಸಿನಿಮಾ ಕಣ್ಣಲ್ಲೇ ತಿನ್ಕೋತಾರೆ ಅಂತ ಹೇಳೋ ಆ ಥರ ಕಣ್ಣಲ್ಲೇ ತಿನ್ಕೊಂಬಿಡ್ಯಾರೆ. ಅದ್ಭುತವಾದ ನಟನೆ. ಹಿಂಗೆಲ್ಲಿ ನವೀನು ಈ ಮನುಷ್ಯ ಎಲ್ಲಿದ್ದು ಇಷ್ಟು ದಿನ. ಅದ್ಭುತವಾದ ನಿರ್ದೇಶನ, ಅದು ಹೊಸತನ ಇದೆ. ಆ್ಯಂಡ್ ಒಂದೊಂದು ಶಾರ್ಟ್ ಇಟ್ಟಿರೋ ವಿಧ ಆಗಿರಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಕ್ಯಾನ್ ಸಿ ಅ ಗ್ರೇಟ್ ಫ್ಯೂಚರ್. ಒಂದು ಕನ್ನಡ ನಮ್ಮ ಚಲನಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ನೀವು ಆಗಿರ್ಬೋದು. ಆ್ಯಂಡ್ ಈ ಸಿನಿಮಾದಲ್ಲಿ ಸೋನಲ್ ಲುಕ್ ಸೋ ಕ್ಯೂಟ್. ಯಾಕೆ ಇಷ್ಟು ಬೇಗ ಮದುವೆ ಆದ್ರಿ ಅಂತ ತುಂಬ ಜನ ಕೇಳ್ಬೋದೇನೋ, ಅಲ್ಲ ಕೇಳ್ಬೋದೇನೋ, ನಾನೇ ಕೇಳ್ಬಿಡ್ತಾ ಇದ್ದೀನೋ. ನನ್ನ ಹೆಂಡತಿ ಇದ್ದಾಗ ಕೇಳ್ತಾ ಇಲ್ಲ, ಅದಕ್ಕೆ ಅದೇ ಹೆಂಡತಿ ಪಕ್ಕದಲ್ಲಿದ್ದಾಗ ನೀನು ಎಲ್ಲ ಕಡೆ ಬಂದುಬಿಟ್ಟು ನೀನು. ಬಟ್ ನಿಜವಾಗಿ ಬರೇ ಬಟ್ ಇಲ್ಲ, ನಿಜ ಶಿ ಲುಕ್ ಸೋ ಬ್ಯೂಟಿಫುಲ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದ್ಭುತವಾದ ನಟನೆ ಅಫ್ಕೋರ್ಸ್. ಆ್ಯಂಡ್ ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ವಿನೋದ್ ಅವ್ರು ನಂಗೆ ಎಷ್ಟು ಇಷ್ಟ ಆದರೂ ಬೇಜಾರು ಮಾಡ್ಕೋಬೇಡಿ, ಒಂದು ಮಟ್ಟಕ್ಕೆ ಜಾಸ್ತಿನೇ ಇಷ್ಟ ಆಗಿರೋದು ನಮ್ಮ ಟಾಮ್ ಕ್ರೂಸು. ನಾನು ಇವ್ರನ್ನ ಟಾಮ್ ಕ್ರೂಸ್ ಅಂತಲೇ ಕರೆಯೋದು. ಆ ಮನುಷ್ಯಂದು ಅಷ್ಟೇ, ಅದು ಎಷ್ಟು ದಿನ ಆದರೂ ಅದೇನು ಮಿಷನ್ ಇಂಪಾಸಿಬಲ್ 1, 2, 3, 30, 40 ಬಂದರೂ ಆ ಮನುಷ್ಯ ಒಬ್ಬನೇ ಇರ್ತಾರಲ್ಲ, ಆ ಥರ ಇವರು. ಏನ್ರಿ ಇವ್ರದ್ದು ಯಪ್ಪ ದೇವ್ರೆ. ಇಡೀ ಸಿನಿಮಾಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಸಿನಿಮಾ ಕತೆ. ಇಲ್ಲ ಅದು ಹೇಳಲ್ಲ ಇವರೆಲ್ಲ ಇದ್ದಾರೆ, ಇಲ್ಲೊಂದು ಕತೆ ಹೇಳ್ಬಿಡ್ತಾ ಇದ್ದೆ. ಬಟ್ ನಿಜವಾಗ್ಲೂ ಏನು ನಟನೆ. ಇಷ್ಟು ದಿನ ನೀವೇನು ಅಳಮುಂಜಿ ಶ್ರುತಿ ಅಂತ ಇದ್ರಿ, ನಾವೇ ಶೋನಲ್ಲಿ ಆಡ್ಕೊತಾ ಇದ್ವಿ ಟಿ ವಿನಲ್ಲಿ, ಬರೀ ಅಳಿಸ್ತಾರೆ ಅಂತ. ಬಟ್ ನಮ್ಮ ಶೋಗಳ ಮುಖದ ನಗಿಸ್ತಾರೆ ಅಂತ ಗೊತ್ತಿತ್ತು. ಇದನ್ನ ನೋಡಿದ್ರೆ ಏನು ಅಂತ ಹೇಳಿದ್ರೆ ಸಿನಿಮಾ ರಿವೀಲ್ ಆಗ್ಬಿಡುತ್ತೆ, ಹೇಳೋಕ್ಕಾಗ್ತಲ್ಲ, ಅಲ್ಲಿ ಕಚ್ಕೋತಾ ಇದ್ದೀನಿ. ಬಟ್ ದಯವಿಟ್ಟು ನಟನೆ ನೋಡಿ. ಇನ್ಮೇಲೆ ತುಂಬ ಜನ ದೊಡ್ಡ ನಟರಿಗೆ ಸ್ವಲ್ಪ ಕುತ್ತಿದೆ, ಯಾಕೆಂದರೆ ಎಲ್ಲ ಥರ ಕ್ಯಾರೆಕ್ಟರ್ಗೂ ಇವ್ರನ್ನೇ ಹಾಕತ್ತಾರೆ. ಇನ್ನೊಂದು ಸ್ವಲ್ಪ ಹೇಳಿದ್ರೆ ಕತೆ ಗೊತ್ತಾಗ್ಬಿಡುತ್ತೆ, ನಾನು ಹೇಳಲ್ಲ, ಸುಮ್ಮನಿರ್ತೀನಿ. ಬಟ್ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ನಿಮ್ಮ ನಟನೆಗೆ. ಏನೇ ಹೇಳಿ, ಎಷ್ಟು ಜನ ಹೊಸ ಹೀರೋಯಿನ್ ಬರಲಿ, ಯಾರೇ ಬರಲಿ, ಇವರು ಮಾಲಾಶ್ರೀ ಮೇಡಮ್ ಬಂದಾಗ ಎದ್ದು ನೆಜ್ಜಿ ವಿಸಿಲ್ ವಾಡೋದು, ಚಾಪಾಳೆ ಥಿಯೇಟರ್ಗೆ ಪಾಪ್ಕಾರ್ನ್ ಎಲ್ಲ ಹಿಂಗೆಲ್ಲ ಚೆಲ್ಲಿ ಮಜಾ ಮಾಡೋಣ ಅನ್ಸುತ್ತೆ. ಅಂಥ ಒಂದು ಸ್ಕ್ರೀನ್ ಸ್ಪೇಸ್ ಇದೆ. ಸೊ ಎಂಟೈರ್ ತಂಡಕ್ಕೆ ಹ್ಯಾಟ್ಸ್ ಆಫ್. ಎಂಟೈರ್ ಪ್ರೊಡ್ಯೂಸರ್ ಕೇಶವ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾಗೆ ಫಸ್ಟು ಓಕೆ ಅಂದಿದ್ದೀರಲ್ಲ. ಇಲ್ಲ ಒಂದು ಐಟಮ್ ಸಾಂಗ್ ಬೇಕು, ಒಂದು ಇದು ಬೇಕು, ಅದು ಬೇಕು, ಇಲ್ಲ ನಾನು ಪ್ರೊಡ್ಯೂಸ್ ಮಾಡಲ್ಲ ಅನ್ನೋರೇ ಜಾಸ್ತಿ ಇರ್ಬೋದೇನೋ ಗೊತ್ತಿಲ್ಲ. ಇನ್ನು ಜಾಸ್ತಿ ಮಾತಾಡಿದ್ರೆ ನನಗೆ ಅವಕಾಶ ಸಿಗಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಬಟ್ ನಿಜವಾಗ್ಲೂ ಇಂಥ ಒಂದು ಒಳ್ಳೆ ಕತೆಗೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಹ್ಯಾಟ್ಸ್ ಆಫ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್, ನಾನು ಅವಾಗಿಂದ ಇವ್ರನ್ನ ತುಂಬ ಹೊಗಳ್ತಾ ಇದ್ದೀನಿ. ಕತೆಗೆ 2ನೇ ಹೀರೋ ಇವರೇ, ಅದ್ಭುತವಾಗಿ ಕೊಟ್ಟಿದ್ದಾರೆ. ಇನ್ನೆಲ್ಲ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಹೇಳೋದೊಂದೇ, ನನ್ನ ಹೆಂಡತಿ ಥರ ಎಲ್ಲರಿಗೂ ಹೆಂಡತಿ ಸಿಕ್ಕಲಿ, ಒಳ್ಳೇದಾಗಲಿ ಹೇಳಿದ್ದೀನಿ ಕಡೆ.
ದಯವಿಟ್ಟು ನಾಳೆ ಸಿನಿಮಾ ರಿಲೀಸು ಯಾರು ಅಷ್ಟು ಇದನ್ನೆಲ್ಲ ಎಲ್ಲೋ ರೆಕಾರ್ಡ್ ಮಾಡ್ಕೊಂಡು ಮಣ್ಣು ಮನಸ್ಸೆಲ್ಲ ಮಾಡ್ಕೊಂಡೆಲ್ಲ ಮಾಡಬೇಡಿ. ಥಿಯೇಟ್ರಿಗೆ ಬನ್ನಿ. 100% ಪೈಸಾ ವಸೂಲ್ ಸಿನಿಮಾ ಇದು. ನೀವು ಎಮೋಷ್ನಲ್ ಆಗಿ ಹೋಗ್ತಿರೋ, ದುಃಖದಲ್ಲಿ ಹೋಗ್ತಿರೋ, ಖುಷಿಲಿ ಹೋಗ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಂಡಂತೂ ಹೋಗ್ತೀರಾ. ಅದ್ಭುತವಾದ ಮೂವಿ. ಥಿಯೇಟ್ರಿಗೆ ಬನ್ನಿ. ಕನ್ನಡ ಚಿತ್ರರಂಗದ ಅದ್ಭುತವಾದ ಸಿನಿಮಾ ಬಂದಿದೆ, ನೋಡಿ. ಎಲ್ಲ ನಮ್ಮ ಯಜಮಾನ್ರೆ ಹೇಳಿಬಿಟ್ರು. ಬಟ್ ನಾನು ಈ ಫಿಲಮ್ನ ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಪ್ರತಿಯೊಬ್ಬರು ಏನು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ, ಈ ಫಿಲಮ್ಗೆ ಆ್ಯಕ್ಚುಲಿ ಇಬ್ಬರು ಹೀರೋಸು. ಒಬ್ಬರು ನಮ್ಮ ವಿನೋದ್ ಸರ್ ಆಗಿದೆ, ನಮ್ಮ ಗಿರಿಯಕ್ಕ ಸಖತ್ತಾಗಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನನ್ನ ಗಂಡ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಸೋನಲ್ ಅವರು ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಿರಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಅಲ್ಟಿಮೇಟ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನಾನು ಬರೀ ಟೈಗರ್ ಅಂತ ಕರೀತಾರೆ. ಮೋಸ್ಟ್ಲಿ ನಾಳೆಯಿಂದ ವಿನೋದ್ ಸರ್ ಅಂತಲೇ ಕರಿಬೇಕು. ಯಾಕಂದರೆ ಐ ಥಿಂಕ್ ಈಸ್ ಆಲ್ರೆಡಿ ಅ ಸ್ಟಾರ್. ಬಟ್ ನಾಳೆ ಬೆಳಗ್ಗೆ ಖಂಡಿತ ಒಂದು ನ್ಯೂ ಸೂಪರ್ ಸ್ಟಾರ್ ಇಸ್ ಬಾರ್ನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿಯೊಂದು ಫ್ರೇಮಲ್ಲೂ ನಾನು ನೋಡಿ ಬಂದಂಗೆ ನಮ್ಮ ಫ್ರೆಂಡ್ಶಿಪ್ ಒಂದು 15 ವರ್ಷದಿಂದ ಫ್ರೆಂಡ್ಶಿಪ್ಪು. ಸೊ ಸಿನಿಮಾ ಅಂತ ತುಂಬ ಹುಚ್ಚಿರೋಂಥ ಒಂದು ವ್ಯಕ್ತಿ. ಆ್ಯಂಡ್ ವಿನೋದ್ ಅಂತ ಬಂದಿದ ತಕ್ಷಣ ಒಂದು ಮಾಸ್ ಎಲಿಮೆಂಟ್ ಅಂತ ಬರುತ್ತೆ. ಬಟ್ ಈ ಸಿನಿಮಾನಲ್ಲಿ ನಾನು ನೋಡ್ದಂಗೆ ಪರ್ಫಾರ್ಮೆನ್ಸು, ಒಂದು ಅಲ್ಟಿಮೇಟ್ ಪರ್ಫಾರ್ಮೆನ್ಸು. ಇದೇನಾ ವಿನೋದ್ ಪ್ರಭಾಕರ್ ಅವರು ನಾನು ನೋಡಿರೋದು ಇಷ್ಟು ವರ್ಷ ಅಂತ ನನಗೆ ಸಡನ್ನಾಗಿ ಅನಿಸ್ಬಿಡ್ತು. ಯಾಕಂದರೆ ಆ ಥರ ಒಂದು ಪರ್ಫಾರ್ಮೆನ್ಸು, ಒಂದು ಅಲ್ಟಿಮೇಟ್ ಪರ್ಫಾರ್ಮೆನ್ಸು. ಸೊ ಅವರಿಗೆ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಐ ಥಿಂಕ್ ಆಮೇಲೆ ಸೋನಲ್ ಅವರು ವಂಡರ್ಫುಲ್ ಆ್ಯಕ್ಟಿಂಗ್, ವಂಡರ್ಫುಲ್ ಪೇರ್ ಬೋತ್ ಆಫ್ ದೆಮ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯಾಕಂದರೆ ಈ ಥರ ಶೇಡ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ಐ ಥಿಂಕ್ ಕ್ಯಾರಿಡ್ ಇಟ್ ರಿಯಲಿ ವೆಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯಾಮ್ ಶ್ರುತಿ ಮ್ಯಾಮು, ನಮ್ಮ ತಂದೆಯವರು ಆ್ಯಕ್ಟ್ ಮಾಡಿದ್ದಾರೆ ನಿಮ್ಮ ಜೊತೆ. ಬಟ್ ಈ ಸಿನಿಮಾನಲ್ಲಿ ನೋಡಿದಾಗ ಒಂದು ಸಡನ್ನಾಗಿ ಒಂದು ಸಡನ್ ಇಂಪ್ಯಾಕ್ಟ್ ಅಂತಾರಲ್ಲ ಸಿನಿಮಾಲಿ, ಐ ಥಿಂಕ್ ಒಂದು ಕಂಪ್ಲೀಟ್ ಚೇಂಜ್ ಓವರ್ ಒಂದು ಸಿನಿಮಾಲಿ. ಹಿಂಗೇನಾದರೂ ಕೂತಿದ್ರೆ ಹಿಂಗೆ ಮುಂದೆ ಬರ್ತಾರೆ ಜನ, ಹಂಗಿದೆ. ಆ ಥರ ಒಂದು ಜನಕ್ಕೆ ಒಂದು ಫೀಲ್ ಬರುತ್ತೆ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಅವರು ಅಷ್ಟೇ, ಅವ್ರದ್ದು ಒಂದು ಪಾತ್ರ ಎಂಟ್ರ್ ಆಗಿದ ತಕ್ಷಣ ಐ ಥಿಂಕ್ ಇಲ್ಲೇ ಇವತ್ತು ಸೆಲೆಬ್ರಿಟಿ ಶೋನಲ್ಲೇ ಒಂದಷ್ಟು ವಿಸಿಲ್ಸ್ ಬೀಳ್ತಾಯಿದ್ದು. ಸೊ ನನಗೆ ಇವಾಗ ಗೊತ್ತಾಗ್ತಿದೆ, ಇವಾಗ ನಾರ್ತ್ ಕರ್ನಾಟಕ, ಉತ್ತರ ಕನ್ನಡ ಆ ಕಡೆ ಎಲ್ಲ ಯಾವ ಥರ ಇರುತ್ತೆ ಓಪನಿಂಗು ಅವರು ಬಂದಮೇಲೆ ಸ್ಕ್ರೀನ್ ಮೇಲೆ. ಸೊ ಐ ಥಿಂಕ್ ಒಂದು ಕಂಪ್ಲೀಟ್ ಒಂದು ಟೋಟಲ್ ಪ್ಯಾಕೇಜ್. ಆ್ಯಂಡ್ ಮ್ಯೂಸಿಕ್, ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೀರೋಸ್ ಈ ಸಿನಿಮಾಗೆ. ಐ ಥಿಂಕ್ ಮ್ಯೂಸಿಕ್ ದೇ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಐ ಥಿಂಕ್ ಮ್ಯಾಮ್ ಅವಾಗಲೇ ಹೇಳಿದ್ರು ಇಳಿಯರಾಜ ಒಂದು ಇದೆ ಅಂತ ಒಂದು ಖರ್ಚಿದೆ. ಡೆಫಿನೆಟ್ಲಿ ಐ ಥಿಂಕ್ ದಟ್ ಇಸ್ 100% ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಕ್ಯಾಪ್ಟನ್ ಆಫ್ ದ ಶಿಪ್ ಇವತ್ತು ನವೀನ್ ಸರ್, ನಾವೇನು ಕಂಟೆಂಟ್ ಅಂತ ಏನು ಹೇಳ್ತೀವಿ, ಸಿನಿಮಾ ಇಸ್ ಮೋಸ್ಟ್ಲಿ ಬೇಸ್ಡ್ ಆನ್ ಕಂಟೆಂಟ್. ಜನ ಏನಕ್ಕೆ ಬರ್ತಿಲ್ಲ, ಎಲ್ಲ ಕಂಟೆಂಟ್ ಬೇಕು, ಒಳ್ಳೆ ಕಂಟೆಂಟ್ ಬೇಕು ಅಂತ. ಐ ಥಿಂಕ್ ಫಾರ್ ದಟ್ ಐ ಥಿಂಕ್ ಈಸ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್. ಒಂದು ವಂಡರ್ಫುಲ್ ಕಾಸ್ಟಿಂಗ್ ಆ್ಯಂಡ್ ವಂಡರ್ಫುಲ್ ಕಂಟೆಂಟ್ ಇರೋ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲ ಒಳ್ಳೆಯದಾಗಲಿ ಸರ್. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಎಲ್ಲರೂ ಪ್ರೊಡ್ಯೂಸರ್ಗಳು ಇವತ್ತು ಸಿನಿಮಾನಲ್ಲಿ ದುಡ್ಡು ಹಾಕೋಕ್ಕೆ ಹೆದರ್ತಾರೆ, ಏನಾಗುತ್ತೆ ಅಂತ. ಐ ಥಿಂಕ್ ನಾಳೆ ಬೆಳಗ್ಗೆ 10:30 ಆದಮೇಲೆ ಐ ಥಿಂಕ್ ದಟ್ ಈಸ್ ಗೋಯಿಂಗ್ ಟು ಚೇಂಜ್. ಈ ಸಿನಿಮಾ ಮುಖಾಂತರ ಇದು ನಿಮ್ಮ ಜೋಬ್ ತುಂಬುತ್ತೆ. ಆ್ಯಂಡ್ ಮತ್ತೆ ಎಲ್ಲರೂ ಇಲ್ಲ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬರುತ್ತೆ ಅನ್ನೋದಕ್ಕೆ ಐ ಥಿಂಕ್ ಈ ಸಿನಿಮಾ ಒಳ್ಳೆ ಎಕ್ಸಾಂಪಲ್ ಆಗುತ್ತೆ. ಸೊ ವಿಶಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು.